ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ಭಗವದ್ಗೀತೆ ಚಿಂತನೆಯಲ್ಲಿ ಯಥಾಪ್ರಕಾರ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದ ಸ್ವಲ್ಪ ವಿವರಣೆಯನ್ನು ನೋಡೋಣ. ಇವಾಗ 2-3 ದಿವಸಗಳಿಂದ ನಾನು ಜ್ಞಾನ, ಕರ್ಮ, ಕರ್ತೃ, ಧೃತಿ, ಬುದ್ಧಿ ಇವುಗಳು ತ್ರಿಗುಣ ಸಂಬಂಧಗಳಿಗೆ ಸೇರಿಕೊಂಡು ಯಾವ ತರಹ ಮನುಷ್ಯನ ಜೀವನದಲ್ಲಿ ಇರುತ್ತೆ ಅನ್ನೋದನ್ನು ವಿಚಾರಣೆ ಮಾಡಿದ್ವಿ. ಇವತ್ತಿನ ದಿವಸ ಸುಖ ಅನ್ನೋದನ್ನು ತ್ರಿಗುಣಗಳ ಸಂಬಂಧವಾಗಿ ಹೇಗಿರುತ್ತೆ ಅಂತ ನೋಡೋಣ. 36ರಿಂದ 39ನೇ ಶ್ಲೋಕದವರೆಗೆ 4 ಶ್ಲೋಕದಲ್ಲಿ ಭಗವಂತ ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖದ ಬಗ್ಗೆ ಹೇಳ್ತಾನೆ. 3 ಬಗೆಯಾದಂಥ ಈ ಸುಖಗಳು ಇಂದ್ರಿಯಾಧೀನವಾದಂಥದ್ದು. ಸುಖ ಅಂದರೆ ಮನಸ್ಸಿನ ಮೂಲಕವಾಗಿ ಒಳಗೆ ಆಗುವ ಒಂದು ಪ್ರತಿಕ್ರಿಯೆ. ವರ್ಣಿಸಲು ಆಗೋದಿಲ್ಲ, ಅದನ್ನು ಅನುಭವಕ್ಕೆ ಬರುತ್ತೆ. ನಮಗೆ ಅನುಭವಕ್ಕೆ ಬಂದಿದ್ದನ್ನು ಹೇಗೆ ಅಂತ ಹೇಳೋದು ಕಷ್ಟ. ಸಕ್ಕರೆ ಸಿಹಿ ಅಂತಂದರೆ ಹೇಗೆ ತೋರಿಸಿ ಅಂತಂದರೆ ನಾವು ಸಕ್ಕರೆ ಸಿಹಿ ತೋರ್ಸೋಕ್ಕಾಗಲ್ಲ. ಸಕ್ಕರೆ ಒಂದು ಚಮಚ ಬಾಯಿಗೆ ಹಾಕ್ಕೊಂಡ್ರೆ ಅದು ಗೊತ್ತಾಗೋದು. ಹಾಗೆ ಈ ಸುಖ ಅನ್ನೋದನ್ನು ವರ್ಣಿಸೋದಕ್ಕೆ ಕಷ್ಟ. ಈ ಸುಖದಲ್ಲೂ 3 ವಿಧ. ಮೊದಲಿಗೆ ಕೃಷ್ಣ ಸಾತ್ವಿಕ ಸುಖವನ್ನು ವಿವರಿಸ್ತಾನೆ. ಧ್ಯಾನ ಯೋಗದ ಮೂಲಕವಾಗಿ ಆತ್ಮದರ್ಶನಕ್ಕೆ ಪದೇ ಪದೇ ಪ್ರಯತ್ನಿಸ್ತಾ ಇದ್ದು, ಆತ್ಮದರ್ಶನ ಆದಮೇಲೆ ಆ ಬರುವಂಥ ಅನುಭವ ಅನಿರ್ವಚನೀಯ ಅಂತ. ಅನಿರ್ವಚನೀಯ ಅಂತಂದರೆ ಬಾಯಿಯಲ್ಲಿ ಮಾತಿನಲ್ಲಿ ಹೇಳೋಕ್ಕಾಗೋದಿಲ್ಲ ಅದನ್ನು ಅಂತ. ಅನುಭವಕ್ಕೆ ಬರಬೇಕದು. ಅನುಭವಿಸಿದ್ರೇ ಅನುಭವಿಸಿದರೆ ಇನ್ನೊಬ್ಬರು ಅನುಭವಿಸಿದರೆ ಅವ್ರಿಗೆ ಅದು ಅರ್ಥವಾಗುತ್ತೆ ಅಷ್ಟೇ, ಹೇಳೋಕ್ಕೆ ಬರೋದಿಲ್ಲ. ಅದು ಆತ್ಮದರ್ಶನಕ್ಕಾಗಿ ಮಾಡುವಂಥ ಸಾಧನೆ ಮಾತ್ರ ಬಹಳ ಕಷ್ಟದ್ದು, ಸುಲಭದ್ದಲ್ಲ ಅದು. ಕೃಷ್ಣ ಹೇಳೋದು ಬಹಳ ಕಷ್ಟ ಅನ್ನೋದನ್ನು ವಿಷದಂತೆ ಕಠೋರವಾಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕಿಂತ ಉತ್ತಮವಾದಂತಹ ಪದ ಏನಿಲ್ಲ. ಅಷ್ಟು ಕಠೋರವಾಗಿರುತ್ತೆ ಅದು ಆ ಸಾಧನೆ. ಇದು ಒಂದು ಜನ್ಮದಲ್ಲೂ ಆಗುವಂಥದ್ದಲ್ಲ, ಅನೇಕ ಜನ್ಮಗಳ ಸಾಧನೆ ಬೇಕು. ಯಮ ನೇಮಾದಿಗಳನ್ನು ಪಾಲನೆ ಮಾಡಬೇಕು, ಆಸನಾದಿಗಳನ್ನು ಮಾಡಬೇಕು. ಅದನ್ನು ಮಾಡುವಾಗ ಆಗುವಂಥ ಶ್ರಮ, ಧ್ಯಾನದ ಪ್ರಯತ್ನದಲ್ಲಿ ಉಂಟಾಗುವಂಥ ಮನಸ್ಸಿನಲ್ಲಿ ಮಥನಗಳು, ಇದನ್ನೆಲ್ಲ ಅನುಭವಿಸಲೇಬೇಕಾಗುತ್ತೆ. ವಿಷಯ ಸುಖಗಳನ್ನು ತ್ಯಾಗ ಮಾಡಬೇಕು. ಅಂದ್ರೇನು? ಸುಖ ಅಂತ ನಾವು ಯಾವುದನ್ನು ಅಂತೀವೋ ಅದನ್ನು ಬಿಟ್ಬಿಡ್ಬೇಕಾಗತ್ತೆ. ಇವೆಲ್ಲ ಅತ್ಯಂತ ಕಷ್ಟದ ಕೆಲಸಗಳು. ಆದ್ದರಿಂದನೇ ಈ ಸಾಧನೆಯನ್ನು ವಿಷದಂತೆ ಅಂತ ಹೇಳಿರೋದು. ಕಠೋಪನಿಷತ್ತು ಇನ್ನೊಂದು ರೀತಿಯಲ್ಲಿ ಹಾಗೆ ಹೇಳುತ್ತೆ. ಅದುವೇ ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಅಂತ. ಕತ್ತಿಯ ಅಲುಗು ಮುಂಚೆನೇ ಚೂಪು, ಏನಾದ್ರು ಬೆರಳನ್ನು ಆಡಿಸಿದ್ರೂ ಸಾಕು ಕುಯ್ದು ಬಿಡುತ್ತೆ. ಇನ್ನು ಅದರ ಮೇಲೆ ನಡೆಯೋದು ಇನ್ನೆಷ್ಟು ಕಷ್ಟ. ಆ ತರಹ ಆಗತ್ತೆ ಸಾಧನೆ ಅಂತ. ಇಷ್ಟು ಕಷ್ಟದ ಸಾಧನೆಯಿಂದ ಲಭಿಸಿದ ಆತ್ಮದರ್ಶನ ಮಾತ್ರ ಅಮೃತದಂತಹ ಸುಖವನ್ನು ಕೊಡುತ್ತೆ ಅಂತ ಹೇಳಿದ್ರು. ಅಮೃತವನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಆತ್ಮದರ್ಶನ ಕೂಡ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಕಷ್ಟ. ಎರಡೂ ಒಂದಕ್ಕೊಂದಕ್ಕೆ ಪೂರಕ ಅನ್ನೋ ಹಾಗೆ ಅಮೃತದಂಥ ಆತ್ಮದರ್ಶನದ ಸುಖ ಅಂತ ಕೃಷ್ಣ ಹೇಳೋದು. ಇನ್ನು ಮುಂದಕ್ಕೆ ರಾಜಸ ಸುಖ. ಇದು ವಿಷಯ ಮತ್ತು ಇಂದ್ರಿಯಗಳ ಸೇರುವಿಕೆಯಿಂದ ಯಾವ ಸುಖ ಮೊದಲು ಅಮೃತದಂತೆ ಇರುತ್ತದೋ ನಂತರ ಅದು ವಿಷವಾಗಿ ಪರಿಣಮಿಸುತ್ತೆ. ಅಂದ್ರೇನು? ಮುಂಚೆ ಸುಖವಾಗಿ ಕಾಣಿಸ್ತಾ ಇರುತ್ತೆ, ಆಮೇಲೆ ಅದು ವಿಷವಾಗಿ ಬಿಡುತ್ತೆ ಅಂತ. ಈ ರಾಜಸ ಸುಖಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ತಪಸ್ ಮಾಡಬೇಕಾಗಿಲ್ಲ, ಮನಸ್ಸನ್ನು ನಿಗ್ರಹಿಸಬೇಕಾಗಿಲ್ಲ. ಒಂದು ದುಂಬಿ ಹೂವನ್ನು ಹೂವಿನ ರಸವನ್ನು ಹೀರೋಕ್ಕೆ ಅಂತ ಹೋಗುತ್ತೆ. ಅದು ಒಂದು ತರಹ ಜಾತಿ ಹೂವು. ಅದು ದುಂಬಿಗಳನ್ನು ಆಕರ್ಷಿಸುತ್ತೆ. ಅದರದ್ದು ಸುವಾಸನೆಯಿಂದ ಮತ್ತು ಆ ದಳಗಳ ಬಣ್ಣದಿಂದ ಆಕರ್ಷಿಸುತ್ತೆ. ದುಂಬಿ ಹೋಗಿ ರಸಾನ ಹೀರಬೇಕು ಅಂತ ಹೇಳಿ ಅದರದ್ದು ಆ ಕೇಸರಿಗಳ ಮೇಲೆ ಕೂತ್ಕೊಳ್ತಿದ್ದ ಹಾಗೇ ಏನಾಗುತ್ತೆ, ಹೂವಿನ ಆ ಎಸಳುಗಳೆಲ್ಲ ಮುಚ್ಕೊಂಡ್ಬಿಡುತ್ತವೆ. ದುಂಬಿಗೆ ಹೊರಗೆ ಬರೋಕ್ಕಾಗೋದಿಲ್ಲ. ಎಸಳುಗಳು ಮುಚ್ಕೊಂಡ ತಕ್ಷಣ ಏನಾಗುತ್ತೆ, ಹೂವಿನಲ್ಲಿಂದ ಒಂದು ತರಹ ರಸ ಹೊರಗೆ ಬಂದುಬಿಟ್ಟು ಆ ದುಂಬಿನ ಕರಗಿಸ್ಬಿಡುತ್ತೆ. ಅನಂತರ ಗಿಡಕ್ಕೆ ಆ ದುಂಬಿನೇ ಆಹಾರ ಆಗೋಗೋದು. ಮನುಷ್ಯರಿಗೆ ಇಂದ್ರಿಯ ಸುಖದ ಪರಿಣಾಮವು ಇಷ್ಟೇ ಅಂತ ಹೇಳೋದು ಕೃಷ್ಣ. ಸಂಸಾರದಲ್ಲಿ ಸುಖ ಅನ್ನೋದು ಮರೀಚಿಕೆ ಅಂತ ಮನಸ್ಸಿಗೆ ಬರೋ ಹೊತ್ತಿಗೆ ವೃದ್ಧಾಪ್ಯ ಬಂದುಬಿಟ್ಟಿರುತ್ತೆ. ಇನ್ನು ಆವಾಗ ಇನ್ನೇನೂ ಮಾಡೋಕ್ಕಾಗೋಲ್ಲ, ಚೇತನಾ ಶಕ್ತಿನೂ ಕಡಿಮೆ ಆಗೋಗಿರುತ್ತೆ. ಇದು ರಾಜಸ ಸುಖ ಅಂತ ಹೇಳೋದು.
ಇನ್ನು ಮತ್ತೆ ತಾಮಸ ಸುಖ ಹೇಗಿರುತ್ತೆ ಅಂತಂದರೆ, ನಿದ್ರೆ, ಆಲಸ್ಯ, ಪ್ರಮಾದ ಇದು ಮಾಮೂಲಂತೆ ಉಂಟು ತಾಮಸ ಸುಖದಲ್ಲಿ. ಸಾತ್ವಿಕ ಸುಖದಲ್ಲಿ ಮೊದಲಿಗೆ ಕಷ್ಟ, ಕಡೆ ಸುಖ ಬರುತ್ತೆ. ರಾಜಸ ಸುಖದಲ್ಲಿ ಮೊದಲಿಗೆ ಸುಖ ಇರುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ತಾಮಸ ಸುಖದಲ್ಲಿ ಮೊದಲಿನಿಂದ ಕಡೆಯವರೆಗೂ ಸುಖವಾಗಿರೋವಂಥ ಭ್ರಾಂತು. ಆದರೆ ಸುಖ ನಿಜವಾದ ಅರ್ಥದಲ್ಲಿ ಸುಖ ಆಗಿರೋದಿಲ್ಲ, ಅದು ಶೋಕಮಯವಾಗೇ ಇರುತ್ತೆ. ನಿದ್ರೆಯಿಂದಾಗಿ ಆಲಸ್ಯವೇ ಜಾಸ್ತಿ. ಹಾಗಾಗಿ ಯಾವ ಕೆಲಸ ಮಾಡೋದಕ್ಕೂ ಅಸಮರ್ಥನಾಗ್ಬಿಡ್ತಾನೆ. ಒಂದು ವೇಳೆ ಮಾಡಿದ್ರೂ ಸರಿಯಾಗಿ ಮಾಡಲಾರ ಅಂತ. ಹೀಗೆ ಈ ತ್ರಿಗುಣಗಳು ಸುಖದಲ್ಲಿ ಕಾಣಿಸ್ಕೊಳ್ಳುತ್ತವೆ. ಇಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸ್ತೇನೆ. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಭಗವದ್ಗೀತೆಯ 18ನೇ ಅಧ್ಯಾಯದ್ದು ಚಿಂತನೆಯನ್ನು ಇವಾಗ ಮುಂದುವರಿಸೋಣ. ಪ್ರಕೃತಿಜನ್ಯಗಳಾದಂಥ ತ್ರಿಗುಣಗಳಿಗೆ ಸಂಬಂಧಪಡದಂಥ ಜೀವ ಮಾತ್ರವಾದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂದ್ರೇನು, ಪ್ರತಿಯೊಬ್ಬರಲ್ಲೂ ತ್ರಿಗುಣಗಳಿಗೆ ಸೇರಿಕೊಂಡಿರುತ್ತೆ. ಅದರಿಂದ ಅವರ ಸ್ವಭಾವಗಳು ನಿರ್ಧಾರವಾಗುತ್ತೆ ಅಂತ. ಸ್ವರ್ಗದಲ್ಲಾಗಲಿ ದೇವತೆಗಳಲ್ಲಾಗಲಿ ಯಾವುದೂ ಇಲ್ಲ, ಎಲ್ಲವೂ ಕೂಡ ತ್ರಿಗುಣಬದ್ಧವಾದದ್ದು ಅಂತ 18ನೇ ಶ್ಲೋಕದಿಂದ ಇಲ್ಲಿಯವರೆಗೆ, ಅಂದರೆ ಒಟ್ಟು 22 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಜ್ಞಾನ, ಕರ್ಮ, ಕರ್ತೃ, ಬುದ್ಧಿ, ಧೃತಿ, ಸುಖ ಇವುಗಳಲ್ಲಿನ ಭೇದಗಳನ್ನು ತೋರಿಸ್ಕೊಟ್ಟು ಬ್ರಹ್ಮನಿಂದ ಹಿಡಿದು ಸಕಲ ಪ್ರಾಣಿಗಳಲ್ಲಿಯೂ ಸತ್ವರಜಸ್ತಮೋ ಗುಣಗಳು ಪ್ರಮಾಣದಲ್ಲಿ ವ್ಯತ್ಯಾಸವಾದರೂ ಇದ್ದೇ ಇರುತ್ತವೆ ಅಂತ ತಿಳಿಸಿದ್ದಾನೆ. ಪ್ರಕೃತಿ ತ್ರಿಗುಣಾತ್ಮಕವಾಗಿ ಇರೋದರಿಂದ ಅದರಲ್ಲಿ ಪ್ರವೇಶ ಮಾಡಿರುವಂಥ ಪ್ರತಿಯೊಬ್ಬ ಜೀವನಿಗೂ ಈ ಆವರಣ ಇದ್ದೇ ಇರುತ್ತೆ. ಅಂದರೆ ತ್ರಿಗುಣಗಳು ಪ್ರತಿಯೊಂದರಲ್ಲೂ ಇದ್ದೇ ಇರುತ್ತೆ. ಅದರ ಮಿಶ್ರಣ ವ್ಯತ್ಯಾಸವಾಗಬಹುದು. ಈ ತ್ರಿಗುಣಗಳಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಅಧಿದೇವತೆಗಳು. ಈ ಗುಣಗಳ ಬೇರೆ ಬೇರೆ ಪ್ರಮಾಣಗಳು ವರ್ಣಾಶ್ರಮ ಮುಂತಾದ ಭೇದಗಳಿಗೂ ಕಾರಣವಾಗಿವೆ. ಗುಣಗಳ ಪರಿಣಾಮದಿಂದ ಆಗಿರುವಂಥ ಚಾತುರ್ವರ್ಣ್ಯದ ವಿಷಯವನ್ನು ಇನ್ನು ಮುಂದೆ ಕೃಷ್ಣ ಹೇಳ್ತಾನೆ. ಚಾತುರ್ವರ್ಣ್ಯ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಈ 4 ವರ್ಣದವ್ರಿಗೂ ತ್ರಿಗುಣಗಳ ಸಂಬಂಧವಾಗಿ ಅವರವರ ಸ್ವಭಾವ ಏನು ಅನ್ನುವಂಥದ್ದನ್ನು ಹೇಳ್ತಾನೆ. 41ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೆ ಚಾತುರ್ವರ್ಣಗಳ ವಿಷಯ ಬರುತ್ತೆ. 4 ವರ್ಣಗಳು ನಾ ಹೇಳಿದ ಹಾಗೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇವರುಗಳಲ್ಲಿದ್ದ ಸ್ವಭಾವ ಪ್ರಭವೈಹಿ ಅಂದರೆ ತ್ರಿಗುಣ ಸತ್ವರಜಸ್ತಮೋ ಗುಣಗಳಿಗೆ ಅನುಗುಣವಾಗಿ ಕರ್ಮಾಣಿ ಪ್ರವಿಭಕ್ತಾನಿ ಅವ್ರು ಮಾಡಬೇಕಾದಂಥ ಕರ್ಮಗಳು ವಿಭಾಗ ಪಟ್ಟಿವೆ. ಒಂದು ಗುಣವು ಒಬ್ಬನಲ್ಲಿ ಇರಲು ಸಾಧ್ಯವಿಲ್ಲ. ಅಂದರೆ ಇವಾಗ ಬರೀ ಸತ್ವಗುಣನೇ ಒಬ್ಬರಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಒಂದೇ ಗುಣ ಒಬ್ಬರಲ್ಲಿ ಇರೋದಿಲ್ಲ. ಎಲ್ಲರಲ್ಲಿಯೂ ಎಲ್ಲ ಗುಣಗಳೂ ಇರುತ್ತವೆ. ಆದರೆ ಯಾವ ಗುಣವು ಯಾರಲ್ಲಿ ಅಧಿಕವಾಗಿದೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡು ಇವರ ಸ್ವಭಾವಗಳನ್ನು ನಿರ್ಧರಿಸಲಾಗಿದೆ. ಆದುದರಿಂದ ಬ್ರಾಹ್ಮಣರು ಸತ್ವಗುಣ ಪ್ರಧಾನರು, ಅಂದರೆ ಅವರಲ್ಲಿ ಸ್ವಲ್ಪ ಸತ್ವಗುಣ ಜಾಸ್ತಿ ಇರುತ್ತೆ. ಕ್ಷತ್ರಿಯರಲ್ಲಿ ಸತ್ವಗುಣ ಸ್ವಲ್ಪ ಇದ್ದು ರಜೋಗುಣ ಜಾಸ್ತಿ ಇರುತ್ತೆ. ವೈಶ್ಯರಲ್ಲಿ ರಜೋಗುಣದೊಡನೆ ಸ್ವಲ್ಪ ಭಾಗ ತಮೋಗುಣ ಇರುತ್ತೆ. ಶೂದ್ರರಲ್ಲಿ ರಜೋಗುಣ ಸ್ವಲ್ಪ ಇದ್ದು ತಮೋಗುಣ ಹೆಚ್ಚಾಗಿರುತ್ತೆ. ಆದರೆ ಎಲ್ಲ ವರ್ಣದವರಲ್ಲಿಯೂ ಈ 3 ಗುಣಗಳು ಇರುತ್ತವೆ ಅಂತನ್ನೋದರಲ್ಲಿ ಸಂಶಯನೇ ಇಲ್ಲ. ಬ್ರಾಹ್ಮಣರು ಸ್ವಭಾವಕ್ಕೆ ಕಾರಣವಾದ ಸತ್ವಗುಣದಿಂದ ಅವರ ಕರ್ಮ ಏನು ಅಂತನ್ನೋದು, ಕ್ಷತ್ರಿಯರ ಸ್ವಭಾವಕ್ಕೆ ಕಾರಣವಾದ ಸತ್ವರಜಸ್ಗಳಿಂದ ಅವರ ಕರ್ಮಗಳು ಏನು ಅಂತನ್ನೋದು, ವೈಶ್ಯರ ಸ್ವಭಾವಕ್ಕೆ ಕಾರಣವಾದ ರಜಸ್ತಮೋ ಗುಣಗಳಿಂದ ಅವರ ಕರ್ಮಗಳು ಏನು ಅಂತನ್ನೋದು, ಮತ್ತು ಶೂದ್ರರ ಸ್ವಭಾವಕ್ಕೆ ಕಾರಣವಾದ ತಮಸ್ಸು ರಜಸ್ಸುಗಳಿಂದ ಅವರ ಕರ್ಮಗಳು ಏನು ಅಂತನ್ನೋದು ನಿರ್ಧಾರವಾಗಿದೆ ಅಂತ 41ನೇ ಶ್ಲೋಕದಲ್ಲಿ ಬಂದಿದೆ. ಒಬ್ಬನಿಗೆ ಯಾವ ಗುಣ ಇದೆ ಅನ್ನೋದನ್ನು ಅವನ ಸ್ವಭಾವದಿಂದ, ನಡೆ ನುಡಿಗಳಿಂದ ತಿಳಿಬೇಕಾಗತ್ತೆ. ಇಲ್ಲಿ ವರ್ಣವನ್ನೇ ಸಾಮೂಹಿಕವಾಗಿ ತೆಗೆದುಕೊಂಡು ಅವರ ಸ್ವಭಾವವನ್ನು, ಗುಣಗಳನ್ನು ಗುರುತಿಸಿ ಆ ಗುಣಕ್ಕೆ ಅನುಸಾರವಾಗಿ ಆಯಾ ವರ್ಣಗಳಿಗೆ ಕರ್ಮಗಳನ್ನು ವಿಭಾಗಿಸಲಾಗಿದೆ.
ಈ 4 ವರ್ಣಗಳು ಒಂದಕ್ಕೊಂದು ಪೂರಕ. ಅಂದ್ರೇನು? ಒಂದು ವರ್ಣ ಇನ್ನೊಂದು ವರ್ಣಕ್ಕೆ ಅನುಕೂಲಕರವಾಗಿರುವಂಥದ್ದು. ಈ 4 ವರ್ಣಗಳು ಯಾವತ್ತೂ ಒಂದಕ್ಕೊಂದಕ್ಕೆ ಸಹಾಯಕಾರಿಯಾಗಿ ಇರುವಂಥದ್ದು. ಎಲ್ಲಕ್ಕೂ ಸಮಾನ ಪ್ರಾಮುಖ್ಯತೆ. ಸರ್ವರಿಗೂ ಜ್ಞಾನಾರ್ಜನೆಗೆ ಅಧಿಕಾರ ಉಂಟು. ಯಾರು ಬೇಕಾದರೂ ಜ್ಞಾನಾರ್ಜನೆ ಮಾಡಬಹುದು ಅಂತ. ಶಮ, ದಮ, ತಪಸ್ಸು, ಶೌಚ, ಕ್ಷಾಂತಿ, ರುಜುತ್ವ, ಜ್ಞಾನ, ವಿಜ್ಞಾನ ಮತ್ತು ಆಸ್ತಿಕ್ಯ ಇವು ಬ್ರಾಹ್ಮಣ ವರ್ಣಾಶ್ರಮಕ್ಕೆ ಸಹಜವಾದ ಸ್ವಾಭಾವಿಕ ಕರ್ಮಗಳು. ಶಮ ಅಂತಂದರೆ ಅಂತರಿಂದ್ರಿಯ ನಿಗ್ರಹ. ದಮ ಅಂದರೆ ಬಹಿರಿಂದ್ರಿಯ ನಿಗ್ರಹ. ತಪ ಅಂದರೆ ಕಾಯಕ, ವಾಚಿಕ, ಮಾನಸಿಕ ಮಾಡುವಂಥ ತಪಸ್ಸು. ಶೌಚ ಅಂದರೆ ಶುಚಿತ್ವ. ಕ್ಷಾಂತಿ ಅಂದರೆ ಕ್ಷಮೆ. ರುಜುತ್ವ ಕುಟಿಲತೆ ಇಲ್ಲದೆ ಸರಳತೆಯಿಂದ ಇರುವಂಥದ್ದು ಅಂತ. ಅಂದರೆ ಮೋಸ, ಸುಳ್ಳು ಇದೆಲ್ಲ ಇಲ್ಲದೆ ಸಾಚಾವಾಗಿರೋದು ಅಂತ. ಜ್ಞಾನ ಅಂದರೆ ಸಮುದ್ರದೊಡನೆ ನದಿ ಒಂದಾಗುವಂತೆ ಆತ್ಮಜ್ಯೋತಿಯನ್ನು ಜ್ಞಾನದಿಂದ ಪಡೆಯೋದು ಅಂತ. ವಿಜ್ಞಾನ ಪರತತ್ವದ ಬಗ್ಗೆ ವಿಶೇಷವಾದ ಜ್ಞಾನ. ಮತ್ತು ಆಸ್ತಿಕ್ಯ ಅಂತಂದರೆ ಆತ್ಮನ ಇರುವಿಕೆಯನ್ನು ದೃಢವಾಗಿ ನಂಬೋದು. ಈ ಗುಣಗಳು ಬ್ರಾಹ್ಮಣನ ಸ್ವಾಭಾವಿಕ ಗುಣಗಳು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂತಂದರೆ ಇಲ್ಲಿ ಸುಮಾರು ಗುಣಗಳಿದೆ. ಒಂದೊಂದು ಕಷ್ಟ, ಅದನ್ನು ನಾವು ಅನುಸರಿಸಬೇಕಾದ್ರೆ ಬಹಳ ಕಷ್ಟ. ಶಮ ಅಂದರೆ ಅಂತರಿಂದ್ರಿಯ ನಿಗ್ರಹ. ಮನಸ್ಸು, ಬುದ್ಧಿ, ಅಹಂಕಾರ ಇಂಥದ್ದನ್ನು ನಿಗ್ರಹ ಮಾಡುವಂಥದ್ದು. ದಮ ಅಂತಂದರೆ ಬಹಿರಿಂದ್ರಿಯ ನಿಗ್ರಹ. ಕಣ್ಣು, ಕಿವಿ, ಬಾಯಿ, ಮೂಗು ಇಂಥದ್ದನ್ನೆಲ್ಲ ನಿಗ್ರಹ ಮಾಡುವಂಥದ್ದು. ತಪಸ್ಸು ಮಾಡೋದು. ತಪಸ್ಸು ಅಂತಂದರೆ ಅದೊಂಥರ ಸುಡೋದು ಅಂತ. ದೇಹವನ್ನೇ ನಾವು ಕಷ್ಟಪಟ್ಟು ಸಾಧನೆ ಮಾಡುವಂಥದ್ದು, ಅದು ತಪ. ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಸತ್ವಗುಣ ಪ್ರಧಾನವಾಗಿ ಇರ್ತಾರಲ್ವ, ಅವರುಗಳದ್ದು ಬ್ರಾಹ್ಮಣ ಅಂತ ಶ್ರೀಕೃಷ್ಣ ವಿವರಣೆ ಕೊಟ್ಟಿದ್ದಾನೆ. ಇಲ್ಲಿಗೆ ಇವತ್ತಿನ ಸಮಯ ಮುಕ್ತಾಯವಾಯಿತು. ಮುಗಿಸ್ತೇನೆ ನಾನು. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮೆಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇವತ್ತಿನ ದಿವಸ ಮೋಕ್ಷ ಸನ್ಯಾಸ ಯೋಗದ ಚಿಂತನೆಯನ್ನು ಮುಂದುವರಿಸೋಣ. ನಿನ್ನೆ ನಾನು ವರ್ಣಾಶ್ರಮದ ಧರ್ಮದ ಬಗ್ಗೆ ಹೇಳ್ತಾ ಬ್ರಾಹ್ಮಣ ವರ್ಣದವರು ಯಾವ ತರಹ ಇರಬೇಕು, ಅವರ ಆಚರಣೆ ಹೇಗಿರಬೇಕು, ಸ್ವಭಾವ ಹೇಗಿರಬೇಕು ಅನ್ನೋದನ್ನೆಲ್ಲ ಹೇಳಿದ್ದೆ. ತ್ರಿಗುಣಗಳ ಸಂಬಂಧ ಹೇಗಿರುತ್ತೆ ಆ ವರ್ಣದಲ್ಲಿ ಅಂತಲೂ ಹೇಳಿದ್ದೆ. ಇವತ್ತಿನ ದಿವಸ ಕ್ಷತ್ರಿಯ ಧರ್ಮದ ಬಗ್ಗೆ ವಿಚಾರ ಮಾಡೋಣ. ಕ್ಷತ್ರಿಯನಾದಂಥವನಿಗೆ ಸಾಮಾನ್ಯ ಶೌರ್ಯ, ತೇಜಸ್ಸು, ಧೃತಿ, ದಕ್ಷತೆ, ಯುದ್ಧದಲ್ಲಿ ಹಿಮ್ಮೆಟ್ಟದೇ ಇರೋದು, ದಾನ ಮತ್ತು ಈಶ್ವರ ಭಾವ ಇವು ಕ್ಷತ್ರಿಯನ ಸ್ವಾಭಾವಿಕವಾದಂಥ ಕರ್ಮ. ಶೌರ್ಯ ಅಂತಂದರೆ ಸ್ವಭಾವತಃ ಬಲಿಷ್ಠನಾಗಿದ್ದು ಅನ್ಯರ ಬೆಂಬಲವನ್ನು ಅಪೇಕ್ಷಿಸದೇ ಇರುವಂಥದ್ದು ಶೂರತನದ ಲಕ್ಷಣ ಅಂತ. ತೇಜ, ಸೂರ್ಯನು ತನ್ನ ಸಾಟಿ ಇಲ್ಲದ ತೇಜಸ್ಸಿನಿಂದ ಕೋಟ್ಯಂತರ ನಕ್ಷತ್ರಗಳ ತೇಜಸ್ಸನ್ನು ಕುಂದಿಸೋ ಹಾಗೆ ತನ್ನ ಪ್ರಭಾವದಿಂದ ಇತರರ ಪ್ರಭಾವವನ್ನು ಕುಗ್ಗಿಸುವಂಥವನು ತೇಜಸ್ವಿಯಾದಂಥ ಕ್ಷತ್ರಿಯ. ಮತ್ತು ಧೃತಿ, ತುಂಬ ಧೈರ್ಯ ಅಥವಾ ಧಾರಣಾ ಶಕ್ತಿ. ಏನೇ ಕಷ್ಟ ಬಂದರೂ ಅದನ್ನು ಮನಸ್ಸಿನಲ್ಲಿ ಕುಗ್ಗೋ ಹಾಗೆ ಮಾಡಿಕೊಳ್ಳದೆ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳುವಂಥದ್ದು ಧೃತಿ. ದಕ್ಷತೆ, ಅದನ್ನು ದಾಕ್ಷ್ಯಂ ಅಂತಲೂ ಹೇಳ್ತಾರೆ. ಅಂದರೆ ಯುದ್ಧದಲ್ಲಿ ಹಿಮ್ಮೆಟ್ಟದೇ ಇರುವಂಥದ್ದು. ದಾನ, ಸತ್ಪಾತ್ರರಿಗೆ ಪ್ರಸನ್ನತೆಯಿಂದ ದಾನ ಮಾಡುವಂಥದ್ದು. ಪ್ರಸನ್ನತೆ ಬಹಳ ಮುಖ್ಯ. ಮನಸ್ಸನ್ನು ಹರ್ಷವಾಗಿ ಇಟ್ಕೊಂಡಿದ್ದು ಕೊಡುವಂಥದ್ದನ್ನು ಅವ್ರಿಗೆ ಉಪಯೋಗವಾಗಲಿ ಅನ್ನೋಂಥ ಸ್ವಭಾವದಿಂದ ಮನಸ್ಸಿನಿಂದ ದಾನ ಮಾಡೋದು ಬಹಳ ಉತ್ತಮ. ಈಶ್ವರ ಭಾವ ಅಂದರೆ ಸ್ವಾಮಿ ಭಾವ. ರಕ್ಷಣೆ ಮಾಡಬೇಕಾಗಿರುವಂಥವ್ರಿಗೆ ರಕ್ಷಣೆ ಕೊಟ್ಟು ಹತೋಟಿಯಲ್ಲಿಟ್ಕೊಂಡು ಬೇರೆ ಅಂಥವ್ರನ್ನ ಆಳುವ ಶಕ್ತಿಯನ್ನು ಹೊಂದಿರುವಿಕೆ ಕ್ಷತ್ರಿಯನಾದವನಿಗೆ ಇರಬೇಕಾದಂಥ ಗುಣ. ಈಶ್ವರ ಭಾವ ಅಂತಂದರೆ ದುಷ್ಟ ಶಿಕ್ಷಣ, ಶಿಷ್ಟಾನುಗ್ರಹ ಶಕ್ತಿ ಇದು ಎರಡೂ ಇರುತ್ತೆ. ಅದು ಈಶ್ವರ ಭಾವ ಅಂತ ಆಗುತ್ತೆ. ಇದು ಕ್ಷತ್ರಿಯನಿಗೆ ಇರಬೇಕಾದಂಥ ಗುಣಗಳು. ಮತ್ತು ಇನ್ನು ವೈಶ್ಯರು ತಗೊಂಡ್ರೆ ಚಾತುರ್ವರ್ಣ್ಯದಲ್ಲಿ ವೈಶ್ಯರದ್ದು ಮೂರನೇದು.
ವ್ಯವಸಾಯ, ಪಶುಪಾಲನೆ, ವ್ಯಾಪಾರ ಇದು ಇವರಿಗೆ ಸ್ವಭಾವಜನ್ಯವಾದಂಥ ವೈಶ್ಯ ಕರ್ಮಗಳು. ನೆಲವನ್ನು ಉತ್ತು ಬಿತ್ತಿ ಆಹಾರ ಧಾನ್ಯವನ್ನು ಬೆಳೆಯೋದು, ಆ ಬಂದಂಥ ಬೆಳೆಯನ್ನು ಅವರುಗಳು ತಮ್ಮ ವ್ಯಾಪಾರ ಸ್ವಭಾವಜನ್ಯವಾದಂಥ ಅದನ್ನು ಮಾಡುವಂಥದ್ದು. ಗೋವುಗಳ ಪಾಲನೆ, ಪಶುಪಾಲನೆ ಇದು ಅವರ ಸ್ವಭಾವವಾದಂಥ ವೈಶ್ಯ ಧರ್ಮದ ಗುಣಗಳು. ಇನ್ನು 4ನೇದು ಸೇವೆ ಅನ್ನುವಂಥ ಕರ್ಮ ಶೂದ್ರನಿಗೆ ಸ್ವಭಾವಜನ್ಯವಾದಂಥ ಕರ್ಮ. ಇದು ಸ್ವಭಾವ ಅಂತಂದರೆ ಮನುಷ್ಯನಿಗೆ ಅದು ಹಿಂದಿನ ಜನ್ಮದಿಂದ ಅನುವರ್ತಿತವಾಗಿ ಬಂದಿರುತ್ತೆ. ಅಂದರೆ ಜನ್ಮಕ್ಕೂ ಅದು ಹಿಂಬಾಲಿಸ್ತಾ ಇರುತ್ತೆ ಆ ಸ್ವಭಾವ ಅಂತನ್ನೋದು. ಹುಟ್ಟು ಸಾವುಗಳು ಕರ್ಮಾಧೀನ. ಆ ಕರ್ಮಕ್ಕೆ ತಕ್ಕಾದಂಥ ಹುಟ್ಟು ಸಾವುಗಳು ಬರುವಂಥದ್ದು. ಈ ಕರ್ಮಗಳಿಗೆ ಅಧ್ಯಕ್ಷನಾದಂಥವನು ಪರಮಾತ್ಮ. ಪರಮಾತ್ಮ ನಮ್ಮ ಕರ್ಮಗಳನ್ನು ಏನಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಾದ ಹಾಗೆ ನಮಗೆ ಜನ್ಮವನ್ನು ಕೊಡೋದಾಗಲಿ ಅಥವಾ ನಮಗೆ ಮರಣ ಬರುವಂಥದ್ದಾಗಲಿ ನೋಡ್ಕೊಳ್ಳುವಂಥವನು ಅವನೇನೆ ಪರಮಾತ್ಮ. ಇನ್ನು ಮುಂದೆ 45ನೇ ಶ್ಲೋಕದಿಂದ 48ನೇ ಶ್ಲೋಕದವರೆಗೆ 4 ಶ್ಲೋಕಗಳಲ್ಲಿ ಸ್ವಧರ್ಮಾನುಷ್ಠಾನ ಅದರಿಂದ ಹೇಗೆ ಸಿದ್ಧಿ ಪಡಿಬಹುದು ಅನ್ನುವಂಥ ವಿಷಯನ ಶ್ರೀಕೃಷ್ಣ ವಿವರಿಸ್ತಾನೆ. 4 ವರ್ಣದವರಲ್ಲಿ ಯಾರಾದರೂ ಆಗಬಹುದು. ಅವನು ತನ್ನ ಕರ್ಮದಲ್ಲಿ ತತ್ಪರನಾಗಿದ್ದರೆ ಅಂಥವನು ಸಂಸಿದ್ಧಿಯನ್ನು ಅಂದರೆ ಆತ್ಮಜ್ಞಾನವನ್ನು ಪಡೆಯಲು ಅರ್ಹತೆ ಹೊಂದುತ್ತಾನೆ ಅಂತ. ಇಲ್ಲಿ ಒಂದು ಸಂಶಯ ಬರುತ್ತೆ. ಏನಂದರೆ ಒಂದೊಂದು ವರ್ಣದ ಸ್ವಭಾವ ಬೇರೆ ಬೇರೆ ಆಗಿರುವಾಗ 4 ವರ್ಣದವರಿಗೆ ಸಮಾನವಾಗಿ ಬ್ರಹ್ಮಜ್ಞಾನ ಹೇಗೆ ತಾನೇ ಲಭ್ಯ ಆಗತ್ತೆ ಅಂತ. ಇದನ್ನು ಕೃಷ್ಣ ಸ್ಪಷ್ಟಪಡಿಸ್ತಾನೆ. ಹೇಗೆ ಅಂದರೆ ಕರ್ಮಗಳು ಆಯಾ ವರ್ಣದವರಿಗೆ ಅಂತ ಸೂಚಿಸಿದ್ರೂ ಆತ್ಮಜ್ಞಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರೋವಂಥದ್ದು. ಪ್ರತಿಯೊಬ್ಬ ಮನುಷ್ಯ ಕೂಡ ಆತ್ಮಜ್ಞಾನವನ್ನು ಪಡೆದುಕೊಳ್ಳಬಹುದು. ಭಗವಂತನಿಂದ ಎಲ್ಲರ ಉತ್ಪತ್ತಿನೂ ಆಗಿರುತ್ತೆ. ಅವನು ಸರ್ವರ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಇರ್ತಾನೆ. ಇಂಥ ಪರಮೇಶ್ವರನ ಪೂಜೆ ಅಂತಂದರೆ ತನ್ನ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಿದರೆ ಅದೇ ಪರಮೇಶ್ವರನ ಆರಾಧನೆಯಾಗುತ್ತೆ. ನಮ್ಮ ಕಾಯಕದಿಂದಲೇ ಕೈಲಾಸ. ತ್ರಿಗುಣಗಳ ಅಂದರೆ ಸತ್ವರಜಸ್ತಮೋ ಗುಣಗಳ ಏರಾಟಗಳನ್ನು, ಕೋಲಾಹಲವನ್ನು ಮತ್ತು ಅವುಗಳ ಮಾಲಿನ್ಯವನ್ನು ಕಳೆದುಕೊಳ್ಳಲು ನಮಗೆ ಒಗ್ಗಿ ಬಂದಂಥ ಸ್ವಧರ್ಮ ತನಗೂ ಪರಿಸರಕ್ಕೂ ತೊಂದರೆ ಆಗದೇ ಇದ್ದಂತೆ ಬಳಸ್ಕೊಳ್ಬೇಕು. ಹೀಗೆ ಅಂತ DVG ಕೂಡ ಹೇಳಿದ್ದಾರೆ. ಅವನವನ ವರ್ಣಾನುಸಾರವಾದ ಕರ್ಮಗಳನ್ನು ಮಾಡುವುದು ಮತ್ತು ಆ ಕರ್ಮಫಲವನ್ನು ಪರಮಾತ್ಮನಿಗೆ ಅರ್ಪಿಸೋದು ಇದೇ ಅವನ ಪೂಜೆ. ಇದು ಅತ್ಯಂತ ಮುಖ್ಯವಾದಂಥ ಸರಿಯಾದಂಥ ಕ್ರಮ. ಹೀಗೆ ಮಾಡೋದರಿಂದ ಸಿದ್ಧಿಂ ವಿಂದತಿ ಮಾನವ ಅಂದರೆ ಮನುಷ್ಯನಿಗೆ ಆತ್ಮಸಿದ್ಧಿ ಬರುತ್ತೆ ಅಥವಾ ಆತ್ಮಸಿದ್ಧಿ ಪಡೆದುಕೊಳ್ಳೋದಕ್ಕೆ ಯೋಗ್ಯನಾಗ್ತಾನೆ. ಇದು ಸ್ವಧರ್ಮ ನಿರತನಾದಂಥವನು ಸಿದ್ಧಿ ಪಡೆಯುವ ವಿಧಾನ. ತನ್ನ ಕರ್ಮವನ್ನು ಮಾಡೋದರಲ್ಲಿ ನಾಚಿಕೆ ಪಟ್ಟುಕೊಳ್ಳುವಂಥ ಕಾರಣ ಏನೂ ಇಲ್ಲ. ಈ ಕರ್ಮಗಳಿಂದಲೇ ಪರಮಾತ್ಮನನ್ನು ಆರಾಧಿಸಿ ಮಾನವ ಸಿದ್ಧಿ ಪಡೆಯಬಹುದು ಅಂತ ಕೃಷ್ಣ ಹೇಳಿರುವಾಗ ಪ್ರತಿಯೊಂದು ಕರ್ಮಗಳ ಶ್ರೇಷ್ಠತೆಯನ್ನು ಎಲ್ಲರೂ ತಿಳಿದುಕೊಳ್ಬಹುದಾಗಿದೆ. ಇಲ್ಲಿಗೆ ಸಮಯ ಮುಗಿಸ್ತೇನೆ ಇವತ್ತು. ನಾಳೆ ಮತ್ತೆ ಮುಂದುವರಿಸೋಣ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ, ಅದರದ್ದು ಸ್ವಲ್ಪ ವರ್ಣಾಶ್ರಮ ಧರ್ಮಗಳ ವಿವರಣೆಯನ್ನು ನಿನ್ನೆಯವರೆಗೂ ನೋಡಿದ್ವಿ. ಅದರಿಂದ ಮುಂದಿನ ಭಾಗಕ್ಕೆ ಇವತ್ತು ಚಿಂತನೆಯನ್ನು ಮಾಡೋಣ. ವರ್ಣಾಶ್ರಮದಲ್ಲಿ ಅವರವರ ಸ್ವಂತ ಧರ್ಮ ಯಾವುದಿದೆಯೋ, ಯಾವ್ಯಾವುದು ಕರ್ತವ್ಯಗಳನ್ನು ಮಾಡಬೇಕಾಗಿದೆಯೋ ಆ ಕರ್ಮಗಳನ್ನು ಮಾಡಬೇಕು. ಅದರಿಂದ ಚಿತ್ತಶುದ್ಧಿ ಸಿಕ್ಕಿ ಅವರಿಗೆ ಜ್ಞಾನ ಹೊಂದೋದಕ್ಕೆ ಅರ್ಹತೆ ಬರುತ್ತೆ ಅಂತನ್ನೋದನ್ನು ನೋಡಿದ್ವಿ. 47ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ತನ್ನ ಧರ್ಮ ಯಾವುದಿದೆ ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅದನ್ನು ಅನುಸರಿಸೋದೇ ಉತ್ತಮ. ಬೇರೆಯವರದನ್ನು ನೋಡಿಕೊಂಡು ಮರಳಾಗಬಾರ್ದು. ತನ್ನ ವರ್ಣೋಚಿತವಾದ ಧರ್ಮವನ್ನು ಬೇರೆಯವರ ಧರ್ಮದೊಂದಿಗೆ ಹೋಲಿಸಬಾರ್ದು. ವರ್ಣಧರ್ಮಗಳು ಒಂದಕ್ಕೊಂದು ಪೂರಕ. ಸಮಾಜದ ಸುವ್ಯವಸ್ಥೆಗೆ ಎಲ್ಲ ವರ್ಣಾಶ್ರಮ ಧರ್ಮಗಳು ಅತ್ಯವಶ್ಯಕ. ತನ್ನ ಸ್ವಭಾವಕ್ಕೆ ಬಂದಂತಹ ಕರ್ಮವನ್ನು ಮಾಡುವಲ್ಲಿ ಅವನು ಯಾವ ತಪ್ಪಿಗೂ ಒಳಗಾಗುವುದಿಲ್ಲ. ಸ್ವಧರ್ಮವೇ ಪ್ರತಿಯೊಬ್ಬನಿಗೂ ರಕ್ಷಕವಾಗುತ್ತದೆ. ನೀರು
ಮೀನುಗಳನ್ನು ರಕ್ಷಣೆ ಮಾಡುತ್ತೆ. ಆದರೆ ನೀರಿಗಿಂತನೂ ಹೆಚ್ಚು ಗುಣ ಇರುತ್ತೆ ಅಂತ ಹೇಳಿ ಹಾಲಿನಲ್ಲಿ ಮೀನುಗಳು ಬದುಕಲಾರವು. ಬೇವಿನ ಸೊಪ್ಪು ಕಹಿ ಅಂತನ್ನುವಂತಹ ಕಾರಣದಿಂದ ಅದನ್ನು ಬಿಟ್ಟು ಬಿಡಬಾರ್ದು. ಯಾಕೆಂದರೆ ಅದರ ಸೇವನೆಯಿಂದ ಶರೀರ ವಜ್ರಕಾಯ ಆಗುತ್ತೆ, ಶಕ್ತಿಯುತವಾಗುತ್ತೆ. ಕಹಿ ಇರಬಹುದು, ಆದರೆ ಅದನ್ನು ತಗೊಳ್ಳೋದು ಒಳ್ಳೆಯದು ಅಂತ. ಅಂದರೆ ಸ್ವಧರ್ಮವನ್ನು ಕಷ್ಟವಾದರೂ ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ. ಶ್ಲೋಕ 48ರಲ್ಲಿ ಕೃಷ್ಣ ಹೇಳ್ತಾನೆ, ಕುಂತಿ ಪುತ್ರ ಕೇಳು, ಸಹಜವಾದ ಕರ್ಮವು ದೋಷಯುಕ್ತವಾಗಿದ್ದರೂ ಅದನ್ನು ಬಿಡತಕ್ಕದ್ದಲ್ಲ. ಎಂಥ ಕೆಲಸದಲ್ಲಿಯೂ ಎಲ್ಲಿಯೋ ಒಂದು ಕಡೆ ಅಷ್ಟೋ ಇಷ್ಟೋ ತೊಡಕು ತೊಂದರೆ ಇದ್ದೇ ಇರುತ್ತೆ. ಹೊಗೆ ಇಲ್ಲದೆ ಬೆಂಕಿ ಇಲ್ಲ. ದೋಷವಿಲ್ಲದೆ ಯಾವ ಕರ್ಮವನ್ನು ಮಾಡೋದಕ್ಕಾಗೋದಿಲ್ಲ. ಜೇನುತುಪ್ಪವನ್ನು ಬಿಡಿಸುವಾಗ ಜೇನುಹುಳುಗಳು ಕಡಿಯುತ್ತವೆ. ಹೊಗೆ ಹಾಕಿ ಅವುಗಳನ್ನು ಓಡಿಸಬೇಕಾಗುತ್ತದೆ. ಇದು ಹಿಂಸೆ. ಹೌದು, ಬಿಡಿಸೋದ್ರಲ್ಲಿ ಇರೋಂಥ ದೋಷ ಇದು. ದೋಷ ಇದೆ ಅಂತ ಹೇಳಿ ಜೇನನ್ನು ಬಿಡಿಸದೆ ಯಾರೂ ಇರೋದಿಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ. ಧರ್ಮ ಯುದ್ಧದಲ್ಲಿ ಬಂಧು ಮಿತ್ರರನ್ನೇ ಕೊಲ್ಲಬೇಕಾಗತ್ತೆ. ಇದು ದೋಷ ಅನಿಸುತ್ತೆ. ಆದರೆ ಇದು ಕ್ಷತ್ರಿಯ ಸಹಜ ಧರ್ಮವಾದ್ದರಿಂದ ದೋಷಯುಕ್ತವಾದರೂ ಬಿಡಬಾರದು. ಅವರವರ ವರ್ಣಾಶ್ರಮ ಧರ್ಮವನ್ನು ಬಿಡದೆ ಪಾಲಿಸಿಕೊಂಡು ಹೋಗಬೇಕು ಅಂತ. ಅದರ ಉದ್ದೇಶ ಮತ್ತು ಅದರಿಂದ ಆಗುವಂಥ ಫಲ ಇವುಗಳ ದೃಷ್ಟಿಯಿಂದ ನೋಡಿದಾಗ ಅದು ದೋಷಯುಕ್ತವಾಗಿಯೇ ಕಾಣುತ್ತದೆ ಅಂತ ಕೃಷ್ಣ ಅರ್ಜುನನಿಗೆ ವರ್ಣಾಶ್ರಮಗಳಿಗೆ ಹೇಳಿರುವಂಥ ಕರ್ಮಗಳನ್ನು ಮತ್ತು ಆ ಕರ್ಮಗಳನ್ನು ಬಿಡದೆ ಫಲಾಪೇಕ್ಷೆ ಇಲ್ಲದೆ ಮಾಡಿದಲ್ಲಿ ತಾರತಮ್ಯವಿಲ್ಲದೆ ಪ್ರತಿಯೊಬ್ಬ ಮಾನವನು ಜ್ಞಾನಸಿದ್ಧಿಯನ್ನು ಪಡೀತಾನೆ ಅಥವಾ ಜ್ಞಾನಸಿದ್ಧಿ ಪಡೆಯುವಂಥ ಅರ್ಹತೆಯನ್ನು ಹೊಂದುತ್ತಾನೆ ಅಂತ ವಿವರಿಸ್ತಾನೆ. ಇಲ್ಲಿವರೆಗೆ ವರ್ಣಾಶ್ರಮ ಧರ್ಮದ ಬಗ್ಗೆ ತಿಳಿದಿದ್ದಾಯಿತು. ಇನ್ನು ಮುಂದಕ್ಕೆ 49ನೇ ಶ್ಲೋಕದಿಂದ 56ನೇ ಶ್ಲೋಕದವರೆಗೆ ಶ್ರೀಕೃಷ್ಣ ಬ್ರಹ್ಮಪ್ರಾಪ್ತಿಯ ಬಗ್ಗೆ ವಿವರವಾಗಿ ಹೇಳ್ತಾನೆ. ಯಾವ ವಿಷಯಗಳಲ್ಲಿಯೂ ಆಸಕ್ತಿಯನ್ನು ಹೊಂದದೆ, ಬಯಕೆಗಳಿಗೆ ಜಾರಿ ಹೋಗದೆ ಕರ್ಮಾತೀತವಾದ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆಯುತ್ತಾನೆ ಅಂತ. ಈ ಸ್ಥಿತಿ ಅಸಾಧಾರಣವಾದ್ದು. ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಸಮಾಧಿ ಸ್ಥಿತಿ, ಆತ್ಮಸಾಕ್ಷಾತ್ಕಾರ ಅಂತಾನೂ ಹೇಳ್ಬೋದು. ಸಮಾಧಿ ಸ್ಥಿತಿಯಲ್ಲಿ ಉಸಿರಾಡುವ ಕ್ರಿಯೆ ಕೂಡ ಇರುವುದಿಲ್ಲ. ಈ ಸಿದ್ಧಿ ಅಣಿಮಾದಿ ಅಷ್ಟಸಿದ್ಧಿಗಳಿಗಿಂತಲೂ ಶ್ರೇಷ್ಠ. ಇದಕ್ಕಿಂತ ಮಿಗಿಲಾದುದು ಬೇರೊಂದಿಲ್ಲ. ಇವನು ಜಿತಾತ್ಮ ಅಂದರೆ ಮನಸ್ಸನ್ನು ಜಯಿಸಿದವನು ಆಗಿರ್ತಾನೆ. ಹಣ್ಣು ಪಕ್ವವಾಯಿತೆಂದರೆ ತೊಟ್ಟು ಹಣ್ಣನ್ನು ಹಿಡಿದಿರಲಾರದು. ಎರಡೂ ಬೇರೆ ಬೇರೆ ಆಗಿ ಹಣ್ಣು ಕೆಳಗಡೆ ಬಿದ್ದು ಹೋಗಿಬಿಡುತ್ತೆ. ಅದರಂತೆಯೇ ಅಧ್ಯಾತ್ಮ ಚಿಂತನೆಯಿಂದ ಬುದ್ಧಿ ಪರಿಪಕ್ವವಾಯಿತು ಅಂತಂದರೆ ವಿಷಯ ವಾಸನೆಗಳು ಬುದ್ಧಿಯನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ವಿಷಯ ವಾಸನೆಗಳು ಬಲವತ್ತರವಾದ್ದು. ಅದು ಹೇಗಾದರೂ ಮಾಡಿ ಮನುಷ್ಯನ ಹಿಡಿದು ಬಿಡುತ್ತವೆ. ಆದರೆ ಒಂದು ಸಲ ಮನಸ್ಸು ಬುದ್ಧಿ ಇಂಥದ್ದು ಪರಿಪಕ್ವವಾಯಿತು ಅಂತಂದರೆ ಆವಾಗ ಯಾವ ವಿಷಯ ವಾಸನೆಗಳು ಅವನನ್ನು ಹಿಡ್ಕೊಳ್ಳೋದಕ್ಕಾಗೋದಿಲ್ಲ. ಮಮಕಾರ ಅನ್ನೋದು ಬಿಟ್ಟು ಹೋಗುತ್ತೆ. ಇಂತಹ ಜ್ಞಾನಿಯು ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ. ದೇವಾಲಯಕ್ಕೆ ಕಳಸವನ್ನಿಟ್ಟಾಗ ದೇವಾಲಯದ ಕೆಲಸ ಪೂರ್ತಿ ಮುಗೀತು ಅಂತ ಅರ್ಥ. ಸಮುದ್ರವನ್ನು ಸೇರುವವರೆಗೆ ಗಂಗಾ ನದಿಗೆ ಗಂಗಾತ್ವ ಅಂತ ಆ ಗಂಗೆಯ ಮಹತ್ವ ಇರುತ್ತೆ. ಆದರೆ ಸಮುದ್ರವನ್ನು ಸೇರಿದ ಮೇಲೆ, ಸಮುದ್ರದೊಳಗೆ ಸೇರ್ಕೊಂಡ ಮೇಲೆ ಗಂಗಾ ನದಿ ಇನ್ನಲ್ಲಿ ಗಂಗಾ ನದಿ ಅಂತ ಹೇಳೋಕ್ಕೇನೂ ಇರೋದಿಲ್ಲ, ಸಮುದ್ರವಾಗಿಬಿಡುತ್ತದು. ಹಾಗೆ ಅಜ್ಞಾನ ಇಲ್ಲದೆ ಇದ್ದಾಗ ಬ್ರಹ್ಮವೇ ಆತ್ಮ ಅನ್ನುವಂಥ ಅರಿವು ಉಂಟಾಗಿ ಮುಕ್ತಿಯನ್ನು ಹೊಂದುತ್ತಾನೆ ಅವನು. ಆವಾಗ ಅವನಿಗಿನ್ನು ಬೇರೆ ಇನ್ಯಾವುದೂ ಇರೋದಿಲ್ಲ. ಇಲ್ಲಿವರೆಗೆ ಇವತ್ತಿನ ಚಿಂತನೆಯನ್ನು ಮುಗಿಸ್ತೀನಿ ನಾನು. ಕಾಲಾವಕಾಶ ಆಯಿತು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗದ ಒಂದು ಸ್ವಲ್ಪ ಚಿಂತನೆಯನ್ನು ಇವತ್ತು ಮುಂದುವರಿಸೋಣ. ನಿನ್ನೆಯ ದಿವಸ ಬ್ರಹ್ಮಪ್ರಾಪ್ತಿಯ ಬಗ್ಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಂಥ ಕೆಲವು ವಿಷಯಗಳನ್ನು ವಿವರಣೆ ಕೊಟ್ಟಿದ್ದೆ ನಾನು. ಅದರಲ್ಲಿ ಮನಸ್ಸು ಹೇಗೆ ಪಕ್ವವಾಗಬೇಕು, ಅದಕ್ಕೆ ಸರಿಯಾದಂಥ ಏಕಾಗ್ರತೆ ಇದ್ದು ಭಗವತ್ ಚಿಂತನೆಯನ್ನು ಮಾಡಬೇಕು, ಆಮೇಲೆ ಅದಕ್ಕೆ ಸಮಾಧಿ ಸ್ಥಿತಿ ಬರೋ ಸಾಧ್ಯತೆ ಉಂಟು, ಬ್ರಹ್ಮಪ್ರಾಪ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅನ್ನೋದನ್ನು ಹೇಳಿದ್ದೆ. ಇವತ್ತಿನ ದಿವಸ ಬ್ರಹ್ಮಭಾವ ಅಂತಂದರೆ
ಬ್ರಹ್ಮ ಪ್ರಾಪ್ತಿ ಪಡಿಬೇಕಾದ್ರೆ ಆ ಮನಸ್ಸಿನ ಭಾವ ಹೇಗಿರಬೇಕು, ಅದು ಬ್ರಹ್ಮಭಾವ. ಅದನ್ನು ಹೊಂದಬೇಕಾದ್ರೆ ಅದಕ್ಕೆ ಯಾವ್ಯಾವ ಅರ್ಹತೆ ಬೇಕು ಅಂತ ಅದನ್ನಿವತ್ತು ಚಿಂತನೆ ಮಾಡೋಣ. ಶುದ್ಧ ಬುದ್ಧಿಯಿಂದ ಕೂಡಿದವನಾಗಿರಬೇಕು ಅಂತ, ಕಲ್ಮಶ ಬುದ್ಧಿ ಕೂಡಿದು ಶುದ್ಧವಾಗಿರಬೇಕು ಮನಸ್ಸು ಅಂತ, ರಾಗದ್ವೇಷಗಳನ್ನು ಬಿಡಬೇಕು, ಆಸೆ ಕೋಪ ದ್ವೇಷ ಇಂಥದ್ದನ್ನೆಲ್ಲ ಬಿಡಬೇಕು ಅಂತ, ಏಕಾಂತದಲ್ಲಿ ಇರಬೇಕು. ಹೆಚ್ಚು ಜನಗಳ ಜೊತೆ ವ್ಯವಹಾರ ಮಾಡಿಕೊಂಡಿದ್ದಷ್ಟೂ ಮನಸ್ಸು ತುಂಬ ಕಷ್ಟಕ್ಕೆ ಬಂದುಬಿಡುತ್ತೆ, ಮನಸ್ಸಿಗೆ ಏಕಾಗ್ರತೆ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಎಷ್ಟೋ ವಿಚಾರ ವಿನಿಮಯಗಳು ಜನಗಳ ಮಧ್ಯೆ ಆಗುತ್ತೆ, ಅದರದ್ದೆಲ್ಲ ಮನಸ್ಸಿನಲ್ಲಿ ಚರ್ವಣ ಆಗ್ತಾನೇ ಇರುತ್ತೆ. ಹಾಗಾಗಿ ಏಕಾಂತದಲ್ಲಿ ಇರೋದಕ್ಕೆ ಆಗೋದಿಲ್ಲ ಆವಾಗ. ಅದಕ್ಕೋಸ್ಕರ ಏಕಾಂತದಲ್ಲಿ ಇರಬೇಕಾದ್ರೆ ಜನರ ಸಂಘವನ್ನು ಕಡಿಮೆ ಮಾಡ್ಕೋಬೇಕು ಅಂತ. ಇನ್ನು ಮಿತಾಹಾರಿಯಾಗಿರಬೇಕು, ಆಹಾರವನ್ನು ಮಿತವಾಗಿ ತೆಗೆದುಕೊಳ್ಬೇಕು. ಜಾಸ್ತಿ ಆಹಾರ ತಗೊಳ್ಬೋದು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ದರೆ, ಆದರೆ ಏನಾಗುತ್ತೆ, ಆಹಾರ ಜಾಸ್ತಿ ತಗೊಂಡಷ್ಟು ಮೈ ಭಾರ ಆಗುತ್ತೆ, ಅದರಿಂದಾಗಿ ನಿದ್ದೆ ಬರೋ ಹಾಗಾಗುತ್ತೆ, ಕೂತ್ಕೊಂಡು ಧ್ಯಾನ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಮಿತ ಆಹಾರ ತಗೋಬೇಕು, ಶರೀರಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟು ಮಾತ್ರ ತಗೊಳ್ಬೇಕು ಅನ್ನುವಂಥದ್ದು. ಮತ್ತು ಮಾತು ಶರೀರ ಮನಸ್ಸು, ಕಾಯ ವಾಚ ಮನಸ, ಇದನ್ನು ನಿಗ್ರಹ ಮಾಡಬೇಕು ಅಂತ. ಇದರಲ್ಲಿ ಮಾತು ಶರೀರ ಸ್ವಲ್ಪ ಸುಲಭ, ಮಾತಾಡದೆ ಕೂತ್ಕೊಳ್ಬಹುದು ಸ್ವಲ್ಪ. ಇವಾಗ ನೀನು ಒಂದು ಅರ್ಧ ಗಂಟೆ ಧ್ಯಾನ ಮಾಡಬೇಕು ಅನ್ನೋದಾದರೆ ಅರ್ಧ ಗಂಟೆ ಮಾತಾಡದೆ ಕೂತ್ಕೊಳ್ಬೋದು, ಮೇಲೆ ಕೇಳದೆ ಎಲ್ಲಿಗೂ ಅತ್ತಿತ್ತ ತಿರುಗದೆ ಕೂತ್ಕೋಬಹುದು. ಹಾಗುವೆ ಮಾತಾಡದೆ ಕೂತ್ಕೊಳ್ಳೋದೆ ಎರಡೂ ಆಗುತ್ತೆ. ಆದರೆ ಮನಸ್ಸು ಮಾತ್ರ ಅರ್ಧ ಗಂಟೆ ಇರಲಿ, 1 ನಿಮಿಷ ಸುಮ್ಮನೆ ಇರುವುದಿಲ್ಲ. ಅದು ಏನೇನೋ ಯೋಚನೆಗಳು, ಪುಂಖಾನುಪುಂಖವಾಗಿ ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ. ಅದನ್ನು ನಿಯಮನ ಮಾಡಬೇಕು. ಮುಖ್ಯವಾಗಿ ಧ್ಯಾನಪರನಾಗಿ ಇರಬೇಕಾದ್ರೆ ಮನಸ್ಸು ನಿಗ್ರಹ ಮಾಡ್ಕೋಬೇಕು, ವೈರಾಗ್ಯಶೀಲನಾಗಿರಬೇಕು. ಅವನಿಗೆ ವಿಧವಾದಂಥ ಆಸೆಗಳು ಇರಬಾರದು ಅಂತ. ಅಹಂಕಾರವನ್ನು ಬಿಡಬೇಕು, ಮತ್ತು ದರ್ಪವನ್ನು ಬಿಡಬೇಕು. ಕಾಮ ಕ್ರೋಧ ಅಂದರೆ ಅದು ಬೇಕು ಇದು ಬೇಕು ಅಂತ ಆಸೆ ಮಾಡೋದು, ಅದು ಸಿಕ್ಕಲಿಲ್ಲ ಅಂತಂದರೆ ಕೋಪ ಬರೋದು, ಇದು ಕೂಡುದು ಅಂತ. ಮತ್ತು ಪರಿಗ್ರಹ ಅಂತ. ಪರಿಗ್ರಹ ಅಂತಂದರೆ ಇನ್ನೊಬ್ಬರು ಹತ್ತಿರ ಏನಾದರೂ ತಗೊಳ್ಳೋದು. ಇವಾಗ ತೀರಾ ಅವಶ್ಯಕತೆ ಇದ್ದರೆ, ಬೇಕೇ ಬೇಕು ಅನ್ನುವಂಥ ಸಂದರ್ಭದಲ್ಲಾದರೆ ತೆಗೆದುಕೋಬಹುದು. ಆದರೆ ಅದನ್ನೇ ನಾವು ಇನ್ನೊಬ್ಬರು ನಮಗೆ ಕೊಡಲಿ ಅಂತ ನಾವು ಆಸೆ ಪಡಬಾರ್ದು. ಅದು ಪರಿಗ್ರಹ ಅನ್ನೋದು ಭಾಳ ಆಸೆ ಹುಟ್ಟಿಸ್ಬಿಡುತ್ತೆ. ಇವತ್ತೇನೋ ಒಂದು ಕೊಟ್ಟರು ನಮಗೇನು ಇಟ್ಕೊಳ್ಳೋಣ, ನಾಳೆ ದಿವಸ ಅದಕ್ಕಿಂತ ಇನ್ನಷ್ಟು ಜಾಸ್ತಿ ಬೇಕು ಅನ್ನೋವಂಥ ಆಸೆ ಬಂದುಬಿಡುತ್ತೆ. ಆದ್ದರಿಂದ ಆ ಪರಿಗ್ರಹ ಅನ್ನೋದನ್ನೇ ಬಿಟ್ಬಿಡಬೇಕು ಅಂತ ಅಪರಿಗ್ರಹ ಅಂತ ಹೇಳೋದು. ಮಮತೆ, ನೆಂಟರಿಷ್ಟರಲ್ಲಿ ಬಂಧು ಬಳಗದಲ್ಲಿ ಮಮತೆ ಇರಬೇಕು ನಿಶ್ಚಯ. ಎಷ್ಟು ಬೇಕೋ ಅಷ್ಟಿರಬೇಕು, ಅದು ಅತಿ ಹಾಕ್ಕೊಡ್ದು ಅಷ್ಟೇ. ಉದಾಹರಣೆಗೆ ಇವಾಗ ನಾಯಿನ ಸಾಕ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಕಾಲಕ್ಕೆ ಆಹಾರ ಕೊಡೋದು, ಅದನ್ನು ಹೊರಗಡೆ ಕಾಲಾಡ್ಕೊಂಡು ಬರೋದು, ಸ್ನಾನ ಮಾಡಿಸೋದು ಎಲ್ಲ ಮಾಡ್ತಾಯಿರ್ತೀವಿ. ಅದು ತುಂಬ ವಿಧೇಯತೆ ಉಳ್ಳಂಥ ಪ್ರಾಣಿ, ಹೌದು. ಅದಕ್ಕೆ ತನಗೆ ಸೇವೆ ಮಾಡಿದವರಿಗೆ ತುಂಬ ಋಣಿಯಾಗಿರುತ್ತೆ ಅದು. ಇದೇನಾಗುತ್ತೆ, ದಿನಕ್ಕೆ ಒಂಥರ ವಾಂಚಲ್ಯ ಜಾಸ್ತಿ ಆಗ್ತಾ ಬಂದುಬಿಟ್ಟು ಕೂತ್ರೆ ನಿಂತ್ಕೊಂಡ್ರೆ ಮಲಗಿದರೆ ಯಾವಾಗಲೂ ನಾಯಿ ಯೋಚನೆ ಬರೋಕ್ಕೆ ಶುರು ಆಗಿಬಿಡುತ್ತೆ. ಆದ್ದರಿಂದ ಮಮತೆ ಅನ್ನೋದನ್ನು ಜಾಸ್ತಿ ಇಟ್ಕೋಬಾರ್ದು ಅಂತ. ಇವುಗಳನ್ನೆಲ್ಲ ಬಿಟ್ಟು ಶಾಂತವಾಗಿದ್ದು ಇದನ್ನು ಸಾಧಿಸ್ತಾ ಇದ್ದರೆ ಇದು ಬ್ರಹ್ಮಭಾವವನ್ನು ಪಡೆಯೋದಕ್ಕೆ ಅರ್ಹತೆ. ಅಂದರೆ ಇಷ್ಟೆಲ್ಲ ಗುಣಗಳನ್ನು ನಾವು ರೂಢಿಸ್ಕೋಬೇಕಾಗತ್ತೆ. ಇದನ್ನು ರೂಢಿಸ್ಕೊಂಡು ಮನಸ್ಸನ್ನು ಶುದ್ಧ ಮಾಡಿಕೊಂಡು ಧ್ಯಾನ ಮಾಡ್ತಾಯಿದ್ರೆ ಅದು ಬ್ರಹ್ಮಭಾವ ಬರುತ್ತೆ ಅಂತನ್ನೋದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿಗೆ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಾಳೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ ನಿಮಗೆಲ್ರಿಗೂ.